ಆದ ಒಂದು ಏನಪ್ಪ ಅಂದ್ರೆ ಪಿಚ್ ತೆಗೆದುಕೊಳ್ಳೋದು ಸುಲಭದ ಮಾತಲ್ಲ. ಆ ಕೆಲಸವನ್ನು ಇವತ್ತು ನಮ್ಮ ಭಾರತೀಯ ಬಾಲರ್, ಅದು ಬುಮ್ರಾ ಅನ್ನುತ್ತಿರುವಂಥ ಬುಮ್ರಾ ಅನ್ನುವಂಥ ಬಾಲರ್ ಇಲ್ಲದ ಸಮಯದಲ್ಲಿ ಆಕಾಶ ದೀಪ ನಿಜವಾಗಿ ದೀಪ ಬೆಳೆಸಿದರು ಅಂತ ಹೇಳಬೇಕಾಗಿದೆ. ಆಕಾಶ ದೀಪ ಅವರ ಒಂದು ಬಾಲಿಂಗ್ ಜೊತೆ ಅವರು ಉಳಿದವರು ಸಹಕಾರ ಕೊಟ್ಟಿದ್ದು, ಫೀಲ್ಡಿಂಗ್ ಸಹಿತ ಅಷ್ಟೇ ಸಮರ್ಪಕವಾಗಿ ಮಾಡಿದ್ದು. ಒಂದೆರಡು ಕ್ಯಾಚ್ ಚೆಲ್ಲಿದ ಒಂದು ಸುದ್ದಿಗಳಿದ್ದಾವೆ, ಚೆಲ್ಲಬಾರ್ದಾಗಿತ್ತು. ಯಾಕಂದರೆ ಒಂದೊಂದು ಕ್ಯಾಚಿಂದ ಒಂದೊಂದು ಕಸಿ ಇರ್ತದೆ. ಸಪೋಸ್ ಯಶಸ್ವಿಯಾಗಿದ್ದರು ಅವರು ಮ್ಯಾಚ್ ಹೊಡ್ಕೊಂಡು ಹೋಗಿಬಿಡ್ತಿದ್ರು. ಆದರೆ ಫೀಲ್ಡಿಂಗ್ ಇಂಪ್ರೂವ್ ಹಿಂದಿನಗಿಂತಲೂ ಹೆಚ್ಚಾಗಿದೆ ಅಂತೇಳಿ ಒಂದಿಷ್ಟು ನ್ಯೂಸ್ಗಳು ಬರ್ತಾಯಿದ್ದಾವೆ. ಭಾಳ ಸಂತೋಷ ವಿಷಯ. ಏನೋ ಆಗಲಿ, ಈಗ ಸರಣಿ ಸಮಾಧಾನಕ್ಕೆ ಆಗಿದೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಯಾರಾದರೂ ಗೆಲ್ಲಿ ಯಾರು ಸೋಲಿ ಇನ್ನು ಮುಂದಿನ ಟೆಸ್ಟ್ಗಳಲ್ಲೇ ಅದು ಈ ಒಂದು ಟೆಸ್ಟ್ನಲ್ಲಿ ಮಾತ್ರ ಇಂಡಿಯಾ ಗೆದ್ದ ಸಮ ಮಾಡಿಕೊಂಡಿತ್ತು. ಮಧ್ಯದ ಹೆಡಿಂಗ್ಲಿಯಲ್ಲಿ ಸೋತಿದ್ದು, ಎರಡನೇ ದಿವಸದಲ್ಲಿ ಗೆದ್ದಿದ್ದು ನಿಜವಾಗಿಯೂ ನಮ್ಮ ಆಟಗಾರರಿಗೆ ಒಂದು ನೈತಿಕ ಒಂದು ಶಕ್ತಿಯನ್ನು ತುಂಬುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನಾವು ನಮ್ಮ ಆಟಗಾರರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸ್ಕೊಂಡ ವರ್ಕಿಂಗೇ ಆಗಬೇಕಂತೇಳಿ ಪ್ರೆಷರ್ ಮಾಡ್ತಾಯಿರ್ತೀವಿ. ಅತಿ ಪ್ರೆಷರದ ಕಾರಣ ಸೋಲ್ಗೆ ಹಿಂದೊಮ್ಮೆ ಅಂದಿದ್ದರು ನಮ್ಮ ಗಂಭೀರ್ ಅವ್ರ ಪರವಾಗಿ. ಆದರೆ ಕೆಲವೊಮ್ಮೆ ಫೋರ್ಸ್ ಮಾಡಬೇಕಾಗ್ತದೆ ಅನ್ನೋಂಥ ಮಾತು ಇವತ್ತು ಮಾತಾಡ್ತಾ ಇದ್ದಾರೆ. ಅದಿನ್ನೂ ಇರಲಿ, ವಿಮರ್ಶೆ ಇರೋದನ್ನು